ಸಿದ್ದಲ್ ಮಠದ ರಾಮಣ್ಣ ನಮಸ್ತೆ. ನೀವು ರಾಗಿ ಮುದ್ದೆನ ಬಹಳ ಇಷ್ಟಪಡ್ತೀರಾ. ರಾಗಿ ಮುದ್ದೆನೆ ಊಟ ಮಾಡೋದು, ಅದೇ ನಿಮ್ ಜೀವನ. ನಾವು ಸಹ ರಾಗಿ ಮುದ್ದೆಯಿಂದಲೇ ಜೀವನ ಮಾಡಲ್ಲ. ರಾಗಿನೂ ಬೆಳಿತೀವಿ, ರಾಗಿ ಮುದ್ದೆನೂ ಊಟ ಮಾಡ್ತೀವಿ. ನಿಮ್ಮ ಕಂಠದಿಂದ ರಾಗಿ ಮುದ್ದೆ ಬಗ್ಗೆ ನಮಗೊಂದು ಗೀತೆ ಆಡ್ಬೇಕು. ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಸೆಯಂಗ ಬಿಸಿ ಮುದ್ದೆ ಬಸುರಣ್ಣ ಮಗಳು ಬಗ್ಸುಂಡ್ರೆ, ಹಸೆಯಂಗ ಬಿಸಿ ಮುದ್ದೆ ಬಸುರಣ್ಣ ಮಗಳು ಬಗ್ಸುಂಡ್ರೆ, ಬಗಚಿ ಬಂದ ಬವೆಗೆಗೆ ಬೆಸಿಗೆಗೆ ಹಾಕಿದಂತೆ ಇದರ ಸಪ್ಪೆಟೊಗೆ ಮುದ್ದೆಗೆ ಎಕ್ಕಟ್ಟಿ ತುಪ್ಪಾಗಿ, ಅದರ ಪಕ್ಕಕ್ಕೆ ಹಪ್ಪಳ ಉಪ್ಪಿನಕಾಯಿ ಇದ್ದರೆ ನಾಲಿಗೆ ಚಪ್ಪಟ್ಟು ನೋಡಬೇಕು. ರಾಗಿ ಮುದ್ದೆಯ ಗುಂಡು ಉಂಡು ನೋಡೊಂದು ಚೆಂಡು, ತಿರಿವಡಿ ಒಂದು ಚೆಂಡು, ಹೋಗಿದ್ರೆ ನುಂಗಿ ನೋಡೊಂದು ಚೆಂಡು. ರಾಗಿ ಮುದ್ದೆ ಉಣ್ಣೋನಿಗೆ ಒಳಗಿನ ರೋಗ ಕಂಡ ತುಂಡು, ಅಲ್ಲಿಂದ ನೀನೇ ಗಂಡು ಕಟ್ಟಾಣಿ ಗುಂಡು. ರಾಗಿ ಮುದ್ದೆಯ ಗುಂಡು ಉಂಡು ನೋಡೊಂದು ಚೆಂಡು, ಬಿಸಿ ಬಿಸಿ ರಾಗಿ ಗುಂಡು ತಟೆಳುದುಕವ ಕಂಡು, ಮಳ್ಳುದುಕವ ಕಂಡು, ಹಸಿರುದುಕವ ಕಂಡು, ತಟ್ಟೆ ಬಿಸಿ ಬಿಸಿ ರಾಗಿ ಗುಂಡು ತಟೆಳುದುಕವ ಕಂಡು. ವಿಶ್ವೇಶ್ವರಯ್ಯ ಅದನ್ನೇ ಉಂಡು ಕನ್ನಂಬಾಡಿ ಕಟ್ಟಿದ ಗಂಡು, ವಿಶ್ವೇಶ್ವರಯ್ಯ ಅದನ್ನೇ ಉಂಡು ಕನ್ನಂಬಾಡಿ ಕಟ್ಟಿದ ಗಂಡು. ಶಕ್ತಿಯುಕ್ತಿಗೊಳ್ಳೆಯ ಕಂಡು ನಮ್ಮ ರಾಗಿ ಮುದ್ದೆ ಗುಂಡು. ಯುಗ ಧರ್ಮ ಅದನ್ನೇ ಉಂಡು ಆಡುತ್ತಾನೆ ನೋಡಿದ ಕಂಡು, ಯುಗ ಧರ್ಮ ಅದನ್ನೇ ಉಂಡು ಆಡುತ್ತಾನೆ ನೋಡಿದ ಕಂಡು. ಬಡವ ಬಲ್ಲಿಗ ರುಚಿಯದಲ್ಲಿ ಕಂಡು ನಮ್ಮ ರಾಗಿ ಮುದ್ದೆ ಗುಂಡು. ರಾಗಿ ಮುದ್ದೆಯ ಗುಂಡು ಉಂಡು ನೋಡಲು ಚೆಂಡು, ರಾಗಿ ಮುದ್ದೆಯ ಗುಂಡು. ಧನ್ಯವಾದಗಳು.